ಹಲೋ ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿವರೆಗೆ ಮಾಡಿದ್ವಿ. ಸೊ ಒನ್ ಸ್ಮಾಲ್ ಥಿಂಗ್ ನಾನು ಆ್ಯಡ್ ಮಾಡಿದೆ ಆಫ್ಲೈನ್. ದಿಸ್ ಇಸ್ ಅಬೌಟ್ ಗ್ರಿಡ್ ಐಟಮ್. ಸೊ ಇದಿಲ್ಲದೆ ಇದ್ರೆ ಏನಾಗ್ತಾ ಇತ್ತು ನಮ್ಮದು ಬೇಸಿಕಲಿ ಈ ಥರ ಓವರ್ಫ್ಲೋ ಆಗ್ತಾ ಇತ್ತು, ಹೌದಾ? ಸೊ ಬೇಸಿಕಲಿ ಫಾರ್ ಟೈಮ್ ಬೀಯಿಂಗ್ ಓಕೆ ಈ ಥರ ನಾನು ಆ್ಯಡ್ ಮಾಡಿದೆ. ಐಡಿಯಲಿ ಸ್ಪೀಕಿಂಗ್ ರೆಸ್ಪಾನ್ಸಿವ್ ಮಾಡಬೇಕಾದ್ರೆ ಇದು ಫಾರ್ ಎಕ್ಸಾಂಪಲ್ ಸ್ಮಾಲರ್ ಸ್ಕ್ರೀನ್ ಲೈಕ್ ಮೊಬೈಲ್ ಸ್ಕ್ರೀನ್ ಆಯಿತು ಅಂದರೆ ಐಡಿಯಲಿ ಸ್ಪೀಕಿಂಗ್ ದಿ ಶುಡ್ ಬಿಕಮ್ ಒನ್ ಬಿಲೋ ದ ಅದರ್, ಲೈಕ್ ಫ್ಲೆಕ್ಸ್ ಬಾಕ್ಸ್ ಥರ ಆಪ್ರೇಟ್ ಆಗಬೇಕು. But for time being, that's okay. Our concentration is not CSS. Okay. So basically, I just added one overflow hidden. So that way, it at least looks good. Yeah. So ಈಗ ನೆಕ್ಸ್ಟ್ ಪಾರ್ಟ್ ಹೋಗೋಣ. ಸೊ ದಿಸ್ ಬಾಕ್ಸ್ ಓಕೆ. ಸೊ ಇದರಲ್ಲಿ ಏನಿದೆ 4 ಬಟನ್ಸ್ ಇವೆ. ಡಿಪೆಂಡಿಂಗ್ ಅಪಾನ್ ವಾಟ್ ಬಟನ್ ಯು ಕ್ಲಿಕ್, ಸೊ ದಿಸ್ ಕಂಟೆಂಟ್ ಶುಡ್ ಚೇಂಜ್. ಓಕೆ, ಅದು ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, ಬೇಸಿಕಲಿ ವಿ ವಿಲ್ ಲರ್ನ್ ಅನದರ್ ಕಾನ್ಸೆಪ್ಟ್ ಕಾಲ್ಡ್ ಸ್ಟೇಟ್. ಓಕೆ, ಸೊ ಸ್ಟೇಟ್ ಆ್ಯಂಡ್ ಇವೆಂಟ್ ಹ್ಯಾಂಡ್ಲಿಂಗ್, ಆ್ಯಕ್ಚುಲಿ ಟೂ ಕಾನ್ಸೆಪ್ಟ್ಸನ್ನು ಇಲ್ಲಿ ಕಲಿತೀವಿ. ಓಕೆ, ಸೊ ಅದಕ್ಕೆ ಟು ಅಂಡರ್ಸ್ಟ್ಯಾಂಡ್ ಸ್ಟೇಟ್ ಆ್ಯಂಡ್ ಇವೆಂಟ್ ಹ್ಯಾಂಡ್ಲಿಂಗು ಬಿಫೋರ್ ಗೋಯಿಂಗ್ ಟು ದಿಸ್ ನಾವೇನು ಮಾಡೋಣ, ಒಂದು ಸ್ಮಾಲ್ ಅನದರ್ ಪೀಸ್ ಆಫ್ ಪ್ರೋಗ್ರಾಮ್ ನೋಡೋಣ. ಓಕೆ, ಇದನ್ನು ಇಲ್ಲಿ ಫಾರ್ ಟೈಮ್ ಬೀಯಿಂಗ್ ಇದನ್ನು ಇಲ್ಲೇ ಪಾಸ್ ಮಾಡೋಣ. ಓಕೆ, ಐ ವಿಲ್ ಗೋ ಆ್ಯಂಡ್ ಕ್ರಿಯೇಟ್ ಎ ಕ್ವಿಕ್ಲಿ ನ್ಯೂ ಪ್ರಾಜೆಕ್ಟ್. ಇದು ಯಾಕಂತಂದರೆ ಜಸ್ಟ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಆ್ಯಂಡ್ ಇವೆಂಟ್ ಹ್ಯಾಂಡ್ಲಿಂಗ್. ಸೊ ರಿಯಾಕ್ಟ್ ಇದೆ. ಸೊ ಲೆಟ್ ಮಿ ಕಾಲ್ ದಿಸ್ ಅಸ್ ಸ್ಟೇಟ್ ಡೆಮೋ. ಓಕೆ, ಸೊ ಸ್ಟೇಟ್ ಅಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಫಸ್ಟ್ ವಿ ವಿಲ್ ಹ್ಯಾವ್ ಎ ಬ್ರ್ಯಾಂಡ್ ನ್ಯೂ ಪ್ರಾಜೆಕ್ಟ್ ಕ್ರಿಯೇಟೆಡ್. ಓಕೆ, ಸೊ ಇನಿಷಿಯಲೈಸ್ ಆಗಲಿ ಇದು. ಓಕೆ, ಸೊ ಇನಿಷಿಯಲೈಸ್ ಆಗ್ತಿದೆ. ಸೊ ಇನ್ ದ ಮೀನ್ ಟೈಮ್ ಇದು ಸ್ಟಾರ್ಟ್ ಆಯಿತು ಅಂತಂದರೆ ಬೇಸಿಕಲಿ ನಮ್ಗೆ ಏನು ಕಾಣಿಸುತ್ತೆ, ಹೆಲೋ ಕೋಡ್ ಸ್ಯಾಂಡ್ ಬಾಕ್ಸ್. ಓಕೆ, ಸ್ಟಾರ್ಟ್ ಎಡಿಟಿಂಗ್. ಓಕೆ, ಸೊ ವಿಲ್ ರಿಮೂವ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಿ, ಸಿಂಪಲ್ ಒಂದು ಬಟನ್ ಆ್ಯಡ್ ಮಾಡ್ತೀನಿ. ಓಕೆ, ಸಿಂಪಲ್, nothing fancy. Okay, simple button. I will say click me. Okay, ಇದರ ಕೆಳಗಡೆ ಒಂದು ಸಿಂಪಲ್ ಮೆಸೇಜ್ ಕೊಡೋಣ. ಏನಂತಂದರೆ ಯು ಕ್ಲಿಕ್ಡ್ ಎಕ್ಸ್ ಟೈಮ್ಸ್ ಅಂತ, ಅಂದರೆ ಎಷ್ಟು ಟೈಮ್ ಕ್ಲಿಕ್ ಮಾಡಿರ್ತೀರಾ ಅಷ್ಟು ಇಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ದಿಸ್ ಇಸ್ ದ ಪರ್ಪಸ್. ಸೊ ಇದು ಕ್ಲಿಕ್ ಮಾಡಿದ್ರೆ ಇಟ್ ಶುಡ್ ಕೀಪ್ ಶೋಯಿಂಗ್. ಓಕೆ, ಯು ಕ್ಲಿಕ್ 1 ಟೈಮ್ 2 ಟೈಮ್ 3 ಟೈಮ್ ಆ ಥರ ತೋರಿಸ್ತಾ ಹೋಗಬೇಕು. ಓಕೆ, ಸೊ ದಟ್ ಇಸ್ ದ ಪರ್ಪಸ್. ಸೊ ಇದನ್ನು ಸಿಂಪಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಟೂ ಥಿಂಗ್ಸ್ ನಾನು ಇದು ಮಾಡಬೇಕು. ಒಂದೇನು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು, ಈ ಬಟನನ್ನು ಕ್ಲಿಕ್ ಮಾಡಿದಾಗ ಸೊ ವಿ ನೀಡ್ ಸಮಥಿಂಗ್ ಟು ಹ್ಯಾಂಡಲ್ ದಿಸ್ ಬಟನ್, ರೈಟ್? ಬಟನ್ ಹ್ಯಾಂಡಲ್ ಮಾಡಬೇಕು. ಓಕೆ, ಅದಕ್ಕೇನು ಮಾಡೋಣ, ರಿಯಾಕ್ಟ್ನಲ್ಲಿ ನಮಗೆ ಸಿಂಪಲ್ ಟೆಕ್ನಿಕ್ಸ್ ಅವೈಲೇಬಲ್ ಇವೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಫಾರ್ ಟೈಮ್ ಬೀಯಿಂಗ್ ಓಕೆ ವಿಲ್ ಸಿಂಪ್ಲಿ ಕ್ಲಿಯರ್. ಏನಾದರೂ ವಾರ್ನಿಂಗ್ ಮೆಸೇಜ್ ಇದೆಯಾ? ಓಕೆ, ಐ ಥಿಂಕ್ ಎವ್ರಿಥಿಂಗ್ ಈಸ್ ಗುಡ್. ಓಕೆ, ಸೊ ನಾವು ಈ ಬಟನ್ನ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಅದು ಹ್ಯಾಂಡಲ್ ಮಾಡೋಕ್ಕೆ ಏನು ಬೇಕು, ಇಲ್ಲಿ ವಿ ಹ್ಯಾವ್ ಆನ್ ಕ್ಲಿಕ್ ಫಂಕ್ಷನ್. ದಿಸ್ ಇಸ್ ಅ ರಿಯಾಕ್ಟ್ ಫಂಕ್ಷನ್. ಓಕೆ, ನಾರ್ಮಲಿ ಏನಿತ್ತು ನಿಮಗೆ ಆನ್ ಕ್ಲಿಕ್ ವಿತ್ ಲೋವರ್ ಕೇಸ್ ಸಿ ಬರ್ತಿತ್ತಲ್ಲ ಆ್ಯಕ್ಚುಲ್ ಜಾವಾ ಸ್ಕ್ರಿಪ್ಟಲ್ಲಿ, ರಿಯಾಕ್ಟ್ ಇಂಪ್ಲಿಮೆಂಟೆಡ್ ದ ಸಿಮಿಲರ್ ಫಂಕ್ಷನ್ ಕಾಲ್ಡ್ ಆನ್ ಕ್ಲಿಕ್. ಓಕೆ, ಇಲ್ಲೇನು ಮಾಡಬೇಕು, ನಾವು ಜಸ್ಟ್ ಒಂದು ಫಂಕ್ಷನ್ ಆ್ಯಸ್ ಎ ವ್ಯಾಲ್ಯೂ ಕೊಡಬೇಕು, ವಿಚ್ ವಿಲ್ ಬಿ ಇನ್ವೋಕ್ಡ್. ಓಕೆ, ವೆನ್ ದಿಸ್ ಬಟನ್ ಇಸ್ ಕ್ಲಿಕ್ಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಏನು ಕರಿತೀನಿ ನಾನು, ಹ್ಯಾಂಡಲ್ ಕ್ಲಿಕ್ ಅಂತ ಕರಿತೀನಿ. ಓಕೆ, ಸೊ ಈ ಫಂಕ್ಷನನ್ನು ಇಂಪ್ಲಿಮೆಂಟ್ ಮಾಡೋಣ. ಓಕೆ, ಹ್ಯಾಂಡ್ ಕ್ಲಿಕ್ ಇಲ್ಲಿ ನಾವು ಏನು ಮಾಡ್ತಾ ಇದೀವಿ, ಫಂಕ್ಷನ್ ನೇಮ್ ಆಸ್ ಅ ಪ್ಯಾರಾಮೀಟರ್, ಅಂದ್ರೆ ಫಂಕ್ಷನ್ ನೇಮ್ ಅನ್ನ ನಾವು ಕೊಡ್ತಾ ಇದೀವಿ. ಲೈಕ್ ಹ್ಯಾಂಡಲ್ ಕ್ಲಿಕ್ ಆದಾಗ ಅಥವಾ ಆನ್ ಕ್ಲಿಕ್ ಆದಾಗ, ಈ ಬಟನ್ ಆನ್ ಕ್ಲಿಕ್ ಆದಾಗ ರಿಯಾಕ್ಟ್ ಹ್ಯಾಸ್ ಟು ಕಾಲ್ ದಿಸ್ ಫಂಕ್ಷನ್. ಓಕೆ, ವಿ ಆರ್ ನಾಟ್ ಕಾಲಿಂಗ್ ದ ಫಂಕ್ಷನ್ ಡೈರೆಕ್ಟ್ಲಿ. ಈ ಥರ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟ್ಲಿ ಫಂಕ್ಷನ್ ಕಾಲ್ ಆಗುತ್ತೆ, ಹ್ಯಾಂಡಲ್ ಕ್ಲಿಕ್ ಫಂಕ್ಷನ್ ಡೈರೆಕ್ಟ್ ಕಾಲ್ ಆಗುತ್ತೆ. ಓಕೆ, ನಾವು ಆ ಥರ ಮಾಡ್ತಿಲ್ಲ. ಸಿಂಪ್ಲಿ ಏನು ಹೇಳ್ತಾ ಇದೀವಿ, ಈ ಬಟನ್ ಇದೆ, ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ರಿಯಾಕ್ಟಿಗೆ ಹೇಳ್ತಾ ಇದೀವಿ ಅಷ್ಟೇ. ಓಕೆ, ಸೊ ಈಗ ಹ್ಯಾಂಡಲ್ ಕ್ಲಿಕ್ ಫಂಕ್ಷನ್ ಇದೆ, ಇಟ್ಸ್ ಅ ಸಿಂಪಲ್ ಫಂಕ್ಷನ್. ಓಕೆ, ಕಾನ್ಸ್ಟ್ ಹ್ಯಾಂಡಲ್ ಕ್ಲಿಕ್. ಓಕೆ, ಇಂಪ್ಲಿಮೆಂಟ್ ಮಾಡೋಣ ಆಸ್ ಎ ಸಿಂಪಲ್ ಆರೋ ಫಂಕ್ಷನ್. ಓಕೆ, ಓಕೆ, ಸೊ ಇದರಲ್ಲಿ ಫಾರ್ ಟೈಮ್ ಬಿಂಗ್ ನಾನು ಸಿಂಪಲ್ ಆಗಿ ಕನ್ಸೋಲ್ ಡಾಟ್ ಲಾಗ್ ಜಸ್ಟ್ ಕ್ಲಿಕ್ಡ್. ಓಕೆ, ಜಸ್ಟ್ ಟೆಸ್ಟ್ ಮಾಡೋಕ್ಕೆ. ಓಕೆ, ಕ್ಲಿಯರ್ ಮಾಡೋಣ. ಓಕೆ, ಜಸ್ಟ್ ರಿಫ್ರೆಶ್ ಮಾಡ್ತಾ ಇರೋದು ಯಾಕಂದರೆ ಏನಾದರೂ ಎರರ್ಸ್ ಇದೆಯಾ ಚೆಕ್ ಮಾಡೋಕ್ಕೆ ಅಷ್ಟೇ. ಓಕೆ, ನಾವು ಐ ಆಮ್ ಕ್ಲಿಕ್ಕಿಂಗ್. ಓಕೆ, ಹ್ಯಾಂಡ್ ಕ್ಲಿಕ್ ಫಂಕ್ಷನ್ ವರ್ಕ್ ಆಗ್ತಾ ಇದೆ. ಓಕೆ, ವಿ ಆರ್ ಸೀಯಿಂಗ್ ಇಟ್ ಹಿಯರ್, ವರ್ಕ್ ಆಗ್ತಾ ಇದೆ. ಓಕೆ, ನಾನು ಇಲ್ಲೇನು ಮಾಡ್ತೀನಿ, ಒಂದು ಸಿಂಪಲ್ ವೇರಿಯೇಬಲ್ ತೊಗೊಳ್ತೀನಿ. ಓಕೆ, ಆರ್ ಹಿಯರ್ ರಾದರ್ ಆಲ್ಸೋ ಲೆಟ್ ನಂಬರ್ ಆಫ್ ಕ್ಲಿಕ್ಸ್ something like this. I will make it 0. Okay, first of all, and I will use, instead of x here, I want to use that variable. So variable ನ ಥರ ಯೂಸ್ ಮಾಡ್ಬೋದು. We can in JSX we can put curly braces and put variable name. Okay, ಈಗ ಏನಾಯಿತು, ಯು ಕ್ಲಿಕ್ಡ್ 0 ಟೈಮ್ ಬಿಕಾಸ್ ಇನಿಷಿಯಲಿ ಅದು 0 ಇದೆ. ಓಕೆ, ನಾವು ಐಡಿಯಲಿ ಸ್ಪೀಕಿಂಗ್, ಓಕೆ, ಇಲ್ಲಿ ಒಂದು ರಾದರ್ ದೆನ್ ಸಿಂಪ್ಲಿ ಸೇಯಿಂಗ್ ಕ್ಲಿಕ್ಡ್. ಓಕೆ, ಕ್ಲಿಕ್ಡ್ ನಾವು. ಓಕೆ,
just take this, copy, paste, plus times. ಜಸ್ಟ್ ಅದು ಅಪ್ಡೇಟ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ. ಓಕೆ, ಸೊ ಪ್ರತಿ ಬಾರಿ ನನಗೆ ಕ್ಲಿಕ್ ಮಾಡಿದಾಗ ನನಗೇನು ಬೇಕು, ದಿಸ್ ನಂಬರ್ ಆಫ್ ಕ್ಲಿಕ್ಸ್ ಏನಿದೆಯಲ್ಲ ಇನ್ಕ್ರಿಮೆಂಟ್ ಆಗಬೇಕು. ಸೊ ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ, ನಂಬರ್ ಆಫ್ ಕ್ಲಿಕ್ಸ್ 0ಕ್ಕೆ ಇನಿಷಿಯಲೈಸ್ ಮಾಡಿದ್ದೀನಿ. ಓಕೆ, ಒಂದು ಬಟನ್ ಇದೆ, ಬಟನ್ ಆನ್ ಕ್ಲಿಕ್ ಫಂಕ್ಷನಲ್ಲಿ ಹ್ಯಾಂಡಲ್ ಕ್ಲಿಕ್ ಫಂಕ್ಷನ್ನ ಕಾಲ್ ಮಾಡಿದ್ದೀನಿ. ಓಕೆ, ಹ್ಯಾಂಡಲ್ ಕ್ಲಿಕ್ ಫಂಕ್ಷನ್ ಕಾಲ್ ಮಾಡಿಬಿಟ್ಟು ಕೆಳಗಡೆ ಆ ವೇರಿಯೇಬಲ್ ನೇಮನ್ನು ತೋರಿಸ್ತಾ ಇದ್ದೀವಿ, ದೀಸ್ ಮೆನಿ ಟೈಮ್ಸ್ ನೀವು ಕ್ಲಿಕ್ ಮಾಡಿದ್ದೀರಾ ಅಂತ. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಅದಾದಮೇಲೆ ಹ್ಯಾಂಡಲ್ ಕ್ಲಿಕ್ನಲ್ಲಿ ನಾನು ಮಾಡ್ತಾ ಇದ್ದೀನಿ, ಆ ವೇರಿಯೇಬಲನ್ನು ಇನ್ಕ್ರಿಮೆಂಟ್ ಮಾಡ್ತಿದ್ದೀನಿ, ಕನ್ಸೋಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪೆಕ್ಟೇಷನ್ ಏನು ನಂದು ಅಂದರೆ, ನಾನು ಪ್ರತಿ ಬಾರಿ ಕ್ಲಿಕ್ ಮಾಡಿದಾಗ ಓಕೆ ಈ ನಂಬರ್ ಆಫ್ ಕ್ಲಿಕ್ಸ್ ಇನ್ಕ್ರೀಸ್ ಆಗಬೇಕು ಸ್ಟಾರ್ಟಿಂಗ್ ಫ್ರಮ್ 0. ಓಕೆ, ಇನ್ಕ್ರೀಸ್ ಆಗಿ ಇದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗಬೇಕು. ಓಕೆ, ದಟ್ ಈಸ್ ದ ಎಕ್ಸ್ಪೆಕ್ಟೇಷನ್. ಸೊ ನೋಡೋಣ ವರ್ಕ್ ಆಗುತ್ತಾ ಇಲ್ಲ. ಓಕೆ, ಸೊ ನೌ ಇಟ್ ಈಸ್ 0. ನೌ ಐ ವಿಲ್ ಕ್ಲಿಕ್, ಇಲ್ಲಿ ಬರ್ತಾ ಇದೆ, ವರ್ಕ್ ಆಗ್ತಾ ಇದೆ. ಕ್ಲಿಕ್ 1 ಟೈಮ್, ಬಟ್ ಇಲ್ಲಿ ತೋರಿಸ್ತಿಲ್ಲ. ಓಕೆ, ಕ್ಲಿಕ್ 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್, ಬಟ್ ಇಲ್ಲಿ ಸ್ಟಿಲ್ 0 ಟೈಮೇ ಇದೆ. ಓಕೆ, ಇದು ಎದಕ್ಕಾಗತ್ತೆ? ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಯಾವ ರೀತಿ ರಿಯಾಕ್ಟ್ ಡಿಸ್ಪ್ಲೇ ಮಾಡುತ್ತೆ, ಬೇಸಿಕಲಿ ರಿಯಾಕ್ಟ್ ಯಾವ ಥರ ಬಿಹೇವ್ ಮಾಡುತ್ತೆ. ಓಕೆ, ಸೊ ಬೇಸಿಕಲಿ ನಾವು ಇದು ಆಸ್ ಎ ರಿಯಾಕ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಅ ರಿಯಾಕ್ಟ್ ಕಾಂಪೋನೆಂಟ್, ಆ್ಯಪ್ ಜಿ ಎಸ್ ಇದೆ ರಿಯಾಕ್ಟ್ ಕಾಂಪೋನೆಂಟ್. ಓಕೆ, ಸೊ ಬೇಸಿಕಲಿ ಏನಾಯಿತು, ಇಂಡೆಕ್ಸ್ ಡಾಟ್ ಜೆ ಎಸ್ನಲ್ಲಿ ರಿಯಾಕ್ಟ್ ಕಾಂಪೋನೆಂಟ್ ಯೂಸ್ ಮಾಡಿದ್ದೀವಿ. ಸೊ ಇದಕ್ಕೇನು ಮಾಡ್ತು ರಿಯಾಕ್ಟ್ ಫಸ್ಟ್ ಟೈಮು. ಓಕೆ, ಈ ಪರ್ಟಿಕ್ಯುಲರ್ ಆ್ಯಪ್ ಡಾಟ್ ಜೆ ಎಸ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಓಕೆ, ಎಸ್ಪೆಷಲಿ ನಾವು ಏನು ರಿಟರ್ನ್ ಮಾಡ್ತಾ ಇದ್ದೀವಿ, ಓಕೆ ದಿಸ್ ಪೀಸ್ ಬೇಸಿಕಲಿ ಅದನ್ನು ನಾವು ಎಲ್ಲಿ ಆ್ಯಪ್ ಡಾಟ್ ಜೆ ಎಸ್ ಯೂಸ್ ಮಾಡಿದ್ದೀವಿ ಅಲ್ಲಿ ರಿಪ್ಲೇಸ್ ಮಾಡ್ತು. ಓಕೆ, ಸೊ ನಾವು ಇಂಡೆಕ್ಸ್ ಡಾಟ್ ಜೆ ಎಸ್ನಲ್ಲಿ ಇದನ್ನು ಹಾಕಿದ್ದೀವಿ. ಸೊ ಈ ಪ್ಲೇಸ್ನಲ್ಲಿ ಆ್ಯಪ್ ಡಾಟ್ ಜೆ ಎಸ್ ಏನು ರಿಟರ್ನ್ ಮಾಡಿದೆ ಅದನ್ನು ತೋರಿಸ್ತಾ ಇದೆ ಇಲ್ಲಿ ರಿಯಾಕ್ಟ್. ದಟ್ಸ್ ಹೌ ಇಟ್ ವಿಲ್ ಡೂ. ಓಕೆ, ನಾನೇನು ಮಾಡ್ತಾ ಇದ್ದೀನಿ ಈಗ, ಇದರ ಪರ್ಟಿಕ್ಯುಲರ್ ಇದರಲ್ಲಿ ಕ್ಲಿಕ್ ಇವೆಂಟ್ನಲ್ಲಿ ನಾನು ಈ ಫಂಕ್ಷನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಕನ್ಸೋಲ್ ಆಗ ಪ್ರಕಾರ ಗೊತ್ತಾಗ್ತಾ ಇದೆ ಈಸಿಲಿ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ನಂಬರ್ ಆಫ್ ಟೈಮ್ಸ್. ನಾನು ಎಷ್ಟು ಬಾರಿ ಕ್ಲಿಕ್ ಮಾಡ್ತೀನಿ ಅಷ್ಟು ಬಾರಿ ಇದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಬಟ್ ರಿಯಾಕ್ಟ್ ಇದನ್ನು ರಿಫ್ರೆಶ್ ಮಾಡ್ತಿಲ್ಲ, ಈ ಪೀಸನ್ನು ರಿಫ್ರೆಶ್ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಬೇಸಿಕಲಿ ರಿಯಾಕ್ಟ್ಗೆ ನಾವು ಹೇಳ್ತಿಲ್ಲ ಈ ಪರ್ಟಿಕ್ಯುಲರ್ ಏರಿಯಾನ ರಿಫ್ರೆಶ್ ಮಾಡುವಂತ. ಓಕೆ, ಬೈ ಡಿಫಾಲ್ಟ್ ಏನು ಮಾಡ್ತು, ಎಲ್ಲಿ ಆ್ಯಪ್ ಡಾಟ್ ಅಂದರೆ ಆ್ಯಪ್ ಕಾಂಪೋನೆಂಟ್ ಯೂಸ್ ಮಾಡಿದ್ದೀವಿ ಅಲ್ಲಿ ಆ್ಯಪ್ ಕಾಂಪೋನೆಂಟ್ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಅದರದ್ದು ರಿಟರ್ನ್ ಏನಿದೆ ಅದು ರಿಪ್ಲೇಸ್ ಮಾಡ್ತು. ಈಗ ನಾವು ರಿಯಾಕ್ಟಿಗೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು. ಓಕೆ, ಏನಂತ, ಈ ಪರ್ಟಿಕ್ಯುಲರ್ ಸಮಥಿಂಗ್ ಹ್ಯಾಸ್ ಚೇಂಜ್, ನಾವು ಯು ಹ್ಯಾವ್ ಟು ಅಗೇನ್ re-execute the app function. Okay, so that you can actually replace the this content. ಯಾವಾಗ ರಿಪ್ಲೇಸ್ ಮಾಡಿದಾಗ ಯು ವಿಲ್ ಗೆಟ್ ಎ ನ್ಯೂ ವ್ಯಾಲ್ಯೂ. ಓಕೆ, ಸೊ ಅದನ್ನು ಎಕ್ಸ್ಪ್ಲಿಸಿಟ್ ಆಗಿ ನಾವು ಹೇಳಬೇಕಾಗತ್ತೆ. ಒಂದು ನಿಮಿಷ. ಓಕೆ, ಸೊ ಅದಕ್ಕೇನಪ್ಪ ಅಂತಂದರೆ ನಾವು ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಸ್ಟೇಟ್. ಓಕೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಮಾಡೋಣ.